ಕಂಪ್ಲೀಟ್ ಸ್ಕ್ರಿಪ್ಟೆಡ್. ಹಂಗೆ ನೀವು 4 ಜನ ಒಂದೇ ಕಡೆ ಬಿಟ್ಬಿಟ್ರೆ ಗುರುತು ಪರಿಚಯ ಇಲ್ದಿರೋರು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇರ್ತಿರ್ತಾನೆ. ನಾ ಈ ಥರ ಕಚ್ಚಾಡೋದಲ್ಲ ಯಾರು. ಅಂದರೆ ಸ್ಕ್ರಿಪ್ಟೆಡ್ ಅಲ್ಲ ಮೇಡಮ್ ಇದು. ಮತ್ತೆ ಎಷ್ಟು ದಿನ ಅಂತ ಸ್ಕ್ರಿಪ್ಟೆಡ್ನ ಫಾಲೋ ಮಾಡೋಕ್ಕಾಗುತ್ತೆ? ಮಾಡ್ತಾರೆ, ಮತ್ತು ಅವ್ರಿಗೆ ಪೇಮೆಂಟ್ ಸಿಗುತ್ತೆ ಮಾಡ್ತಾರೆ. ವೇಸ್ಟ್ ಅದು. ಏನಕ್ಕೆ, ಯಾರಿಗೆ ಯೂಸ್ ಇದೆ ಹೇಳಿ? ನೀವು ನೋಡೋದೇ ಇಲ್ವಾ ಹಂಗಾದ್ರೆ? ನಾನು ನೋಡೇ ಇಲ್ಲ, ಇಲ್ಲಿ ತನಕ ನೋಡೇ ಇಲ್ಲ. ಫಾಲೋ ಏನು ಯಾರಿಗೂ ಏನು ಯೂಸ್ ಇಲ್ಲ. ನೋಡೋರ್ಗೂ ಕೂಡ ಟಿ ವಿ ರೀಚಾರ್ಜು ವೇಸ್ಟೇ. ಅಲ್ಲಿರೋ ಕಂಟೆಸ್ಟ್ಗೆ ಅದು ಏನದು TRPಯಿಂದ ದುಡ್ಡು ಬರೋದನ್ನು ಇವರಿಗೆ ಡೈಲಿ ಇಷ್ಟಂತ ಪೇಮೆಂಟ್ ಕೊಡ್ತಾರೆ. ನೋಡೋರಿಗೆ ಒಂದು ನಯಾ ಪೈಸೆದು ಯೂಸ್ ಇಲ್ಲ. ಹಂಗಾಗಿ ಇದು ಶೋನೇ ವೇಸ್ಟು. ಇದು ಮಾಡೋದ್ರಿಂದ ಅದರಿಂದ ಏನು ಗೊತ್ತಾಗುತ್ತೆ ಜನಕ್ಕೆ, ಮೆಸೇಜ್ ಏನು ಹೋಗುತ್ತೆ ಅದು ಬೇಕಲ್ವಾ? ಬರೀ ನಾಯಿ ಥರ ಕಚ್ಚಾಡಿ ಸಾಯ್ತಾರೆ ಅಲ್ವಾ? ನೋಡೋರ್ಗೂ ಟೈಮ್ ಪಾಸು, ನೋಡೋರ್ಗೂ ಟೈಮ್ ವೇಸ್ಟು, ಟಿ ವಿ ರೀಚಾರ್ಜು ವೇಸ್ಟು. ಯಾಕೆ ಮಾಡಬೇಕು ನಾವೆಲ್ಲ? ಸರ್ ಅದನ್ನ ಅವರು ಹೆಸರಿಗೇನೆ ಹೇಳಿದ್ದಾರೆ, ಅಂದ್ರೆ ರಿಯಾಲಿಟಿ ಶೋ, ಮನರಂಜನಾ ಕಾರ್ಯಕ್ರಮ ಅಂತ. ರಿಯಾಲಿಟಿ ಅಂದರೆ ರಿಯಾಲಿಟಿ ಥರ ಇರಬೇಕು, ಸ್ಕ್ರಿಪ್ಟೆಡ್ ಇರಬಾರ್ದಲ್ಲ ಅಲ್ವಾ? ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತೀರಾ ನೀವು? ಕಂಪ್ಲೀಟ್ ಸ್ಕ್ರಿಪ್ಟೆಡ್. ಹಂಗೆ ನೀವು 4 ಜನ ಒಂದೇ ಕಡೆ ಬಿಟ್ಬಿಟ್ರೆ ಗುರುತು ಪರಿಚಯ ಇಲ್ದಿರೋರು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇರ್ತಿರ್ತಾನೆ. ನಾ ಈ ಥರ ಕಚ್ಚಾಡೋದಲ್ಲ ಯಾರು. ಸೊ ಇವಾಗ ಒಂದ್ ದಿನ ಜಗಳ ಆಡ್ಬೋದು, 2 ದಿನ ಜಗಳ ಆಡ್ಬೋದು, ವಾರಗಂಟೆ ಜಗಳ ಆಡ್ಬೋದು, ದಿನ ಜಗಳ ಆಡಕ್ ಆಗುತ್ತಾ? ಅಂದರೆ ಸ್ಕ್ರಿಪ್ಟೆಡ್ ಅಲ್ಲ ಮೇಡಮ್ ಇದು. ಮತ್ತೆ ಎಷ್ಟು ದಿನ ಅಂತ ಸ್ಕ್ರಿಪ್ಟೆಡ್ನ ಫಾಲೋ ಮಾಡೋಕ್ಕಾಗುತ್ತೆ? ಮಾಡ್ತಾರೆ, ಮತ್ತು ಅವ್ರಿಗೆ ಪೇಮೆಂಟ್ ಸಿಗುತ್ತೆ ಮಾಡ್ತಾರೆ ಅಲ್ವಾ? ಇರೋಷ್ಟು ದಿನ ಪೇಮೆಂಟ್ ಅಂದರೆ ಅವರಿಗೆ ದಿನಕ್ಕಿಷ್ಟು ಪೇಮೆಂಟು ಇದ್ದೇ ಇರುತ್ತೆ, ಸಿಗುತ್ತೆ, ಅದು ಮಾಡ್ತಾರೆ. ಸೊ ಅಂದ್ರೆ ಇವಾಗ ನಿಮ್ಮ ಪ್ರಕಾರ ಬಿಗ್ ಬಾಸ್ನ ನಡೆಸಲೇಬಾರ್ದು? ವೇಸ್ಟ್ ಅದು. ಏನಕ್ಕೆ, ಯಾರಿಗೆ ಯೂಸ್ ಇದೆ ಹೇಳಿ? ನೀವು ನೋಡೋದೇ ಇಲ್ವಾ ಹಂಗಾದ್ರೆ? ನಾನು ನೋಡೇ ಇಲ್ಲ, ಇಲ್ಲಿ ತನಕ ನೋಡೇ ಇಲ್ಲ. ನಾನು ರವಿ ಬೆಳಗೆರೆ ಅವ್ರು ಬಂದು ಎಪಿಸೋಡ್ ಮಾತ್ರ ನೋಡಿ, ಯಾಕಂದ್ರೆ ನಾನು ಅವ್ರ ಫ್ಯಾನು. ಅದಷ್ಟೇ ನೋಡಿದ್ದು. ಬಟ್ ಅದು ಸ್ಕ್ರಿಪ್ಟೆಡ್ ಅನ್ನಿಸ್ತು. ಅವರು ಜಾಸ್ತಿ ದಿನ ಇದ್ದಿಲ್ಲ, ಅಲ್ಲಿಗೆ ಬಿಟ್ಬಿಟ್ಟೆ ನಾನು. ಬ್ಯಾನ್ ಅಂತೂ ಆಗಲೇಬೇಕು, ಏನು ಯೂಸೇ ಇಲ್ಲ. ಏನೋ ಓಕೆ 4 ಜನ ಯೂಸ್ ಇದೆ ಅಂದರೆ ಕಂಟಿನ್ಯೂ ಮಾಡಿ, ಏನು ತೊಂದರೆ ಇದೆ? ಬಟ್ ಆಲ್ಮೋಸ್ಟ್ ಪೀಪಲ್ಸ್ ಹೇಳೋದೇನಂದ್ರೆ ಬಿಗ್ ಬಾಸ್ ಇಂದ ನಮ್ಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಂಡ್ ಬರ್ತೀವಿ, ಅಲ್ಲಿಂದ ಒಂದ್ ಸ್ವಲ್ಪ ಜನ ನಮ್ಗೆ ಇಷ್ಟ ಆಗೋರು ಇರ್ತಾರೆ. ಸೊ ಅದರಿಂದ ನಮ್ಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ನೋಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ನೀವು ಇವಾಗ ಹಿಂಗ್ ಹೇಳಿದ್ರೆ ತಪ್ಪಾಗಲ್ವಾ ಸರ್? ಅಂದರೆ ಇದು ನೋಡೋದ್ರಿಂದ ಅಷ್ಟೇ ಮೈಂಡ್ ರಿಲ್ಯಾಕ್ಸ್ ಆಗುತ್ತಾ? ಮನರಂಜನೆ ಅಲ್ಲ ಸರ್ ಅದಕ್ಕೆ. ಅದು ಯಾಕೆ ಫಿಲಮ್ ಗಿಲ್ಮ್ ಎಲ್ಲ ಇಲ್ವಾ ಅವರಿಗೆ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ? ಪ್ರತಿ ಇದೇ ಕಚ್ಚಾಡೋದು ನೋಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತಾ? ಜನ ಕಚ್ಚಾಡೋದು ನೋಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತಾ? ಹೋಗಿ ಮೈಂಡ್ ರಿಲ್ಯಾಕ್ಸ್ ಅಂದರೆ ಬೀದಿಗೆ ಬಂದು 4 ಜೊತೆ ಜಗಳ ಮಾಡಲಿ. ಫಿಲ್ಮಲ್ಲೂ ಅದೇ ಇರುತ್ತಲ್ಲ ಸರ್? ಫಿಲ್ಮ್ ಬೇಡ ರೀ, ನಾ ಫಿಲ್ಮ್ ಹೇಳ್ತಾ ಇಲ್ಲ. ರೋಡಿಗೆ ಬಂದು ಜಗಳ ಮಾಡಲಿಲ್ಲ ಕಾಲು ಕೆರ್ಕೊಂಡು ಅಲ್ವಾ? ಹೌದು, ಥ್ಯಾಂಕ್ ಯು. ಕಂಪ್ಲೀಟ್ ಸ್ಕ್ರಿಪ್ಟೆಡ್. ಹಂಗೆ ನೀವು 4 ಜನ ಒಂದೇ ಕಡೆ ಬಿಟ್ಬಿಟ್ರೆ ಗುರುತು ಪರಿಚಯ ಇಲ್ದಿರೋರು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇರ್ತಿರ್ತಾನೆ. ನಾ ಈ ಥರ ಕಚ್ಚಾಡೋದಲ್ಲ ಯಾರು. ಅಂದರೆ ಸ್ಕ್ರಿಪ್ಟೆಡ್ ಅಲ್ಲ ಮೇಡಮ್ ಇದು. ಮತ್ತೆ ಎಷ್ಟು ದಿನ ಅಂತ ಸ್ಕ್ರಿಪ್ಟೆಡ್ನ ಫಾಲೋ ಮಾಡೋಕ್ಕಾಗುತ್ತೆ? ಮಾಡ್ತಾರೆ, ಮತ್ತು ಅವ್ರಿಗೆ ಪೇಮೆಂಟ್ ಸಿಗುತ್ತೆ ಮಾಡ್ತಾರೆ. ವೇಸ್ಟ್ ಅದು. ಏನಕ್ಕೆ, ಯಾರಿಗೆ ಯೂಸ್ ಇದೆ ಹೇಳಿ? ನೀವು ನೋಡೋದೇ ಇಲ್ವಾ ಹಂಗಾದ್ರೆ? ನಾನು ನೋಡೇ ಇಲ್ಲ, ಇಲ್ಲಿ ತನಕ ನೋಡೇ ಇಲ್ಲ. ಫಾಲೋ ಏನು ಯಾರಿಗೂ ಏನು ಯೂಸ್ ಇಲ್ಲ. ನೋಡೋರ್ಗೂ ಕೂಡ ಟಿ ವಿ ರೀಚಾರ್ಜು ವೇಸ್ಟೇ. ಅಲ್ಲಿರೋ ಕಂಟೆಸ್ಟ್ಗೆ ಅದು ಏನದು TRPಯಿಂದ ದುಡ್ಡು ಬರೋದನ್ನು ಇವರಿಗೆ ಡೈಲಿ ಇಷ್ಟಂತ ಪೇಮೆಂಟ್ ಕೊಡ್ತಾರೆ. ನೋಡೋರಿಗೆ ಒಂದು ನಯಾ ಪೈಸೆದು ಯೂಸ್ ಇಲ್ಲ. ಹಂಗಾಗಿ ಇದು ಶೋನೇ ವೇಸ್ಟು. ಇದು ಮಾಡೋದ್ರಿಂದ ಅದರಿಂದ ಏನು ಗೊತ್ತಾಗುತ್ತೆ ಜನಕ್ಕೆ, ಮೆಸೇಜ್ ಏನು ಹೋಗುತ್ತೆ ಅದು ಬೇಕಲ್ವಾ? ಬರೀ ನಾಯಿ ಥರ ಕಚ್ಚಾಡಿ ಸಾಯ್ತಾರೆ ಅಲ್ವಾ? ನೋಡೋರ್ಗೂ ಟೈಮ್ ಪಾಸು, ನೋಡೋರ್ಗೂ ಟೈಮ್ ವೇಸ್ಟು, ಟಿ ವಿ ರೀಚಾರ್ಜು ವೇಸ್ಟು. ಯಾಕೆ ಮಾಡಬೇಕು ನಾವೆಲ್ಲ? ಸರ್ ಅದನ್ನ ಅವರು ಹೆಸರಿಗೇನೆ ಹೇಳಿದ್ದಾರೆ, ಅಂದ್ರೆ ರಿಯಾಲಿಟಿ ಶೋ, ಮನರಂಜನಾ ಕಾರ್ಯಕ್ರಮ ಅಂತ. ರಿಯಾಲಿಟಿ ಅಂದರೆ ರಿಯಾಲಿಟಿ ಥರ ಇರಬೇಕು, ಸ್ಕ್ರಿಪ್ಟೆಡ್ ಇರಬಾರ್ದಲ್ಲ ಅಲ್ವಾ? ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತೀರಾ ನೀವು? ಕಂಪ್ಲೀಟ್ ಸ್ಕ್ರಿಪ್ಟೆಡ್. ಹಂಗೆ ನೀವು 4 ಜನ ಒಂದೇ ಕಡೆ ಬಿಟ್ಬಿಟ್ರೆ ಗುರುತು ಪರಿಚಯ ಇಲ್ದಿರೋರು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇರ್ತಿರ್ತಾನೆ. ನಾ ಈ ಥರ ಕಚ್ಚಾಡೋದಲ್ಲ ಯಾರು. ಸೊ ಇವಾಗ ಒಂದ್ ದಿನ ಜಗಳ ಆಡ್ಬೋದು, 2 ದಿನ ಜಗಳ ಆಡ್ಬೋದು, ವಾರಗಂಟೆ ಜಗಳ ಆಡ್ಬೋದು, ದಿನ ಜಗಳ ಆಡಕ್ ಆಗುತ್ತಾ? ಅಂದರೆ ಸ್ಕ್ರಿಪ್ಟೆಡ್ ಅಲ್ಲ ಮೇಡಮ್ ಇದು. ಮತ್ತೆ ಎಷ್ಟು ದಿನ ಅಂತ ಸ್ಕ್ರಿಪ್ಟೆಡ್ನ ಫಾಲೋ ಮಾಡೋಕ್ಕಾಗುತ್ತೆ? ಮಾಡ್ತಾರೆ, ಮತ್ತು ಅವ್ರಿಗೆ ಪೇಮೆಂಟ್ ಸಿಗುತ್ತೆ ಮಾಡ್ತಾರೆ ಅಲ್ವಾ? ಇರೋಷ್ಟು ದಿನ ಪೇಮೆಂಟ್ ಅಂದರೆ ಅವರಿಗೆ ದಿನಕ್ಕಿಷ್ಟು ಪೇಮೆಂಟು ಇದ್ದೇ ಇರುತ್ತೆ, ಸಿಗುತ್ತೆ, ಅದು ಮಾಡ್ತಾರೆ. ಸೊ ಅಂದ್ರೆ ಇವಾಗ ನಿಮ್ಮ ಪ್ರಕಾರ ಬಿಗ್ ಬಾಸ್ನ ನಡೆಸಲೇಬಾರ್ದು? ವೇಸ್ಟ್ ಅದು. ಏನಕ್ಕೆ, ಯಾರಿಗೆ ಯೂಸ್ ಇದೆ ಹೇಳಿ? ನೀವು ನೋಡೋದೇ ಇಲ್ವಾ ಹಂಗಾದ್ರೆ? ನಾನು ನೋಡೇ ಇಲ್ಲ, ಇಲ್ಲಿ ತನಕ ನೋಡೇ ಇಲ್ಲ. ನಾನು ರವಿ ಬೆಳಗೆರೆ ಅವ್ರು ಬಂದು ಎಪಿಸೋಡ್ ಮಾತ್ರ ನೋಡಿ, ಯಾಕಂದ್ರೆ ನಾನು ಅವ್ರ ಫ್ಯಾನು. ಅದಷ್ಟೇ ನೋಡಿದ್ದು. ಬಟ್ ಅದು ಸ್ಕ್ರಿಪ್ಟೆಡ್ ಅನ್ನಿಸ್ತು. ಅವರು ಜಾಸ್ತಿ ದಿನ ಇದ್ದಿಲ್ಲ, ಅಲ್ಲಿಗೆ ಬಿಟ್ಬಿಟ್ಟೆ ನಾನು. ಬ್ಯಾನ್ ಅಂತೂ ಆಗಲೇಬೇಕು, ಏನು ಯೂಸೇ ಇಲ್ಲ. ಏನೋ ಓಕೆ 4 ಜನ ಯೂಸ್ ಇದೆ ಅಂದರೆ ಕಂಟಿನ್ಯೂ ಮಾಡಿ, ಏನು ತೊಂದರೆ ಇದೆ? ಬಟ್ ಆಲ್ಮೋಸ್ಟ್ ಪೀಪಲ್ಸ್ ಹೇಳೋದೇನಂದ್ರೆ ಬಿಗ್ ಬಾಸ್ ಇಂದ ನಮ್ಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಂಡ್ ಬರ್ತೀವಿ, ಅಲ್ಲಿಂದ ಒಂದ್ ಸ್ವಲ್ಪ ಜನ ನಮ್ಗೆ ಇಷ್ಟ ಆಗೋರು ಇರ್ತಾರೆ. ಸೊ ಅದರಿಂದ ನಮ್ಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ನೋಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ನೀವು ಇವಾಗ ಹಿಂಗ್ ಹೇಳಿದ್ರೆ ತಪ್ಪಾಗಲ್ವಾ ಸರ್? ಅಂದರೆ ಇದು ನೋಡೋದ್ರಿಂದ ಅಷ್ಟೇ ಮೈಂಡ್ ರಿಲ್ಯಾಕ್ಸ್ ಆಗುತ್ತಾ? ಮನರಂಜನೆ ಅಲ್ಲ ಸರ್ ಅದಕ್ಕೆ. ಅದು ಯಾಕೆ ಫಿಲಮ್ ಗಿಲ್ಮ್ ಎಲ್ಲ ಇಲ್ವಾ ಅವರಿಗೆ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ? ಪ್ರತಿ ಇದೇ ಕಚ್ಚಾಡೋದು ನೋಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತಾ? ಜನ ಕಚ್ಚಾಡೋದು ನೋಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತಾ? ಹೋಗಿ ಮೈಂಡ್ ರಿಲ್ಯಾಕ್ಸ್ ಅಂದರೆ ಬೀದಿಗೆ ಬಂದು 4 ಜೊತೆ ಜಗಳ ಮಾಡಲಿ. ಫಿಲ್ಮಲ್ಲೂ ಅದೇ ಇರುತ್ತಲ್ಲ ಸರ್?
ಫಿಲ್ಮ್ ಬೇಡ ರೀ, ನಾ ಫಿಲ್ಮ್ ಹೇಳ್ತಾ ಇಲ್ಲ, ರೋಡಿಗೆ ಬಂದು ಜಗಳ ಮಾಡಲಿಲ್ಲ ಕಾಲು ಕೆರ್ಕೊಂಡು ಅಲ್ವಾ? ಹ್ಞೂ ಥ್ಯಾಂಕ್ ಯು.